ಸೊ ನವಣೆ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ವಾವ್, ಸೂಪರ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಇನ್ನೂ ಸೂಪರ್ ಆಗಿರುತ್ತೆ. ಹಾಯ್, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನವಣೆದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು 1.5 ಗ್ಲಾಸ್ ಆಗಷ್ಟು ನವಣೆನ ಒಂದು 10 ನಿಮಿಷ ನೀರಿನಲ್ಲಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಸೊ ಈಗ ನೀರನ್ನೆಲ್ಲ ಡ್ರೈನ್ ಮಾಡಿದ್ದೀನಿ. ಸೊ ಅದರ ಜೊತೆಲಿ ಸ್ವಲ್ಪ ರವೆನೂ ಮಿಕ್ಸ್ ಮಾಡಿಕೊಂಡು ಮಾಡೋಣ. ಸೊ ಒಂದು ಪ್ಯಾನ್ನ ಸ್ಟವ್ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಇದನ್ನು 1 ಗ್ಲಾಸ್ ಬನ್ಸಿ ರವೆಯಲ್ಲಿ ಹುರ್ಕೊಳ್ತೀನಿ. ಸೊ 1/4 ಕಪ್ ಹಾಕ್ತಾ ಇದ್ದೀನಿ. ರವೆನ ಒಂದು 2 ನಿಮಿಷ ಹುರ್ಕೊಂಡಿದ್ದೀನಿ, 2-3 ನಿಮಿಷ. ಈಗ ಇದು ನವಣೆನ ಹಾಕ್ಕೊಳ್ಳೋಣ. ಸೊ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಸ್ಟೌವಿಂದ ಇಳಿಸಿದ್ದೀನಿ. ಸೊ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದೇ ಪಾತ್ರೆನ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಅದೇ ಪಾತ್ರೆ ಯೂಸ್ ಮಾಡ್ತಿದ್ದೀನಿ. ಇದಕ್ಕೊಂದು 2-3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ ಹಾಕ್ತಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ. ಸೊ ಇದು ಕೆಂಪಗಾದ್ಮೇಲೆ ಈಗ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಸ್ಕೊಳ್ಳೋಣ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು 2 ಥರ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆಮೇಲೆ ಕ್ಯಾರೆಟು, ಇದನ್ನು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು. ಸೊ ಟೊಮೆಟೊ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಅಳತೆ ಪ್ರಕಾರ ನೀರು ಹಾಕೋಣ. ನಾನು 3.5 ಗ್ಲಾಸ್ ರವೆ ಆಮೇಲೆ ನವಣೆ ತೊಗೊಂಡಿದ್ದೆ. ಸೊ 7 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಡಬಲ್ ಹಾಕಬೇಕು. ಸೊ 1:2. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸೊ ಈಗ ಚೆಕ್ ಮಾಡ್ಬೋದು, ಸಾಲ್ಟ್ ಸಾಲಿಲ್ಲ ಅಂದರೆ ಹಾಕ್ಕೊಬೋದು. ಇದೊಂದು ಕುದಿ ಬರಲಿ, ಆಗ ರವೆನೂ ನವಣೆ ಹಾಕೋಣ. ಸೊ ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆಯಲ್ವ. ಈಗ ಇದನ್ನು ರವೆನೂ ನವಣೆ ಹಾಕ್ಕೊಳ್ಳೋಣ. ಸೊ ನಿಧಾನಕ್ಕೆ ಇದು ಹಾಕ್ಕೊಂಡು ತಿರುಗಿಸ್ಕೊಡ್ಬೇಕು, ಸ್ವಲ್ಪ ಹಾಕ್ಕೊಂಡು. ಗಂಟು ಇಲ್ದಿರ ಇದು ನೀಟಾಗಿ ಬರುತ್ತೆ. ಸೊ ಉಳಿದಿರೋದು ಸೇರಿಸೋಣ. ಸೊ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಅದು ಸಿಡಿಯಲ್ಲ, ಅಂದರೆ ಚಟಾಪಟ ಅಂತ ಎಲ್ಲ ಕಡೆ ಸಿಡಿಯುತ್ತೆ. ಸೊ ಈಗ ಇದನ್ನು ಉರಿ ಕಮ್ಮಿ ಮಾಡಿ ಇದರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು 10-15 ನಿಮಿಷ ಇದನ್ನು ಸಿಮ್ಮಲ್ಲಿ ಬೇಯಿಸೋಣ. ಸೊ ಒಂದು 15 ನಿಮಿಷ ಆದಮೇಲೆ ಸ್ವಿಚ್ ಆಫ್ ಮಾಡಿದ್ದೀನಿ. ಇದೊಂದು 5 ನಿಮಿಷ ಬಿಟ್ಟು ಸರ್ವ್ ಮಾಡೋಣ.
ಸೊ ನವಣೆ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸೂಪರಾಗಿ, ಆಮೇಲೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿ ಈ ವೀಕೆಂಡು. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಸ್ ಸಿಗೋ ತನಕ ಟೇಕ್ ಕೇರ್, ಬಾಯ್.